ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಮುಖ್ಯವಾದ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ದೀಪಾವಳಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹಾಗೆ ಯುವ ನಿಧಿ ರಿಲೇಟೆಡ್ ಒಂದೊಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೌರ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ರಿಸೀವ್ ಆಗಿರಬಹುದು. ಆ ಮೆಸೇಜ್ ಏನಂತ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಇದ್ರ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಆಗಿದೆ. ತುಂಬಾ ಜನ ನನಗೆ ಪರ್ಸನಲಿ ಮೆಸೇಜ್ ಮಾಡಿದ್ದೀರಾ, ಮೇಡಮ್ ಈ ತರ ಮೆಸೇಜ್ ಬಂದಿದೆ, ಏನ್ ಮಾಡಬೇಕು, ರಿಜಿಸ್ಟರ್ ಆಗಲೇಬೇಕಾ, ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ದುಡ್ಡು ಬರೋದಿಲ್ವಾ ಅಂತ. ಸೊ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಮಾಹಿತಿಯನ್ನ ಕೊಡಿ ಅಂತ ಒಬ್ರು ಕಮೆಂಟ್ ಮಾಡಿದ್ರ. ಸೊ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ 2-3 ಮಂತ್ ಆಯ್ತಾ ಬಂತು ಗೃಹಲಕ್ಷ್ಮಿ ಯೋಜನೆ ಹಣ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ಒಂದ್ ತಿಂಗಳು ಹಾಕಿದ್ರೆ ಒಂದ್ ತಿಂಗಳು ಬಿಟ್ಟು ಹಣ ಹಾಕ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಏನಾದ್ರು ಸ್ಟಾಪ್ ಆಗೋಯ್ತಾ ಅಥವಾ ಹಣ ಯಾವಾಗ ಹಾಕ್ತಾರೆ ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳಿದ್ರಿ. ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ನನ್ನ ಚಾನಲ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ 100% ಟ್ರಸ್ಟೆಡ್ ಚಾನಲ್. ಪಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಬರೋ ಕಮೆಂಟ್ಸ್ಗಳ ಬಗ್ಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಒಳ್ಳೆ ಕಮೆಂಟ್ಸ್ಗಳು, ಅಷ್ಟು ಒಳ್ಳೆ ರೆಸ್ಪಾನ್ಸ್ ನನಗೆ ಸಿಗ್ತಾ ಇದೆ. ಸೊ ನೀವು ಯಾರೇ ನೋಡ್ತಾ ಇದ್ರು ಕೂಡ ಹೊಸದಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮೊದಲನೇದಾಗಿ ಗೃಹಲಕ್ಷ್ಮಿ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿನ್ನೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆನ ಮಾಡಿದ್ದಾರೆ. ಮೇಡಮ್ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವಂತ ಸಾಧ್ಯತೆ ಏನಾದರೂ ಇದೆಯಾ? ಮಹಿಳೆಯರು ಒಂದು ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬೇಜಾರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಣ ಏನಾದರೂ ಹಾಕೋ ಸಾಧ್ಯತೆ ಇದೆ ಅಂತ. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಖುಷಿಯಿಂದಾನೇ ರೆಸ್ಪಾನ್ಸ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಹಣವನ್ನು ನಾವು ಹಾಕಬೇಕಾಗಿತ್ತು. ಜುಲೈ ತಿಂಗಳ ಹಣನ ನಾನು ಈಗ ಆಲ್ರೆಡಿ ಬಿಡುಗಡೆನ ಮಾಡಿದ್ದೀನಿ. ಅದು ಕ್ಲಿಯರ್ ಆಗಿದೆ, ಎಲ್ಲ ಮಹಿಳೆಯರ ಖಾತೆಗೆ ಹೋಗಿದೆ. ಆಗಸ್ಟ್ ತಿಂಗಳ ಹಣ ಏನು ಬರಬೇಕಾಗಿದೆ ಅದನ್ನು 3 ದಿನಗಳ ಹಿಂದೆನೇ ನಾನು ಜಮೆ ಮಾಡಿದ್ದೀನಿ. ಅಂದರೆ 3 ದಿನಗಳ ಹಿಂದೆ ಏನೇನು ಪ್ರೋಸೆಸ್ ಮಾಡಬೇಕಿತ್ತೋ ಎಲ್ಲ ಪ್ರೋಸೆಸ್ಗಳನ್ನ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಸ್ಟ್ ತಿಂಗಳದ್ದು ಯಾರಿಗೆ ಬರಬೇಕಾಗಿದೆಯೋ ಅವರೆಲ್ಲರಿಗೂ ಕೂಡ ಇವತ್ತು ಅಥವಾ ನಾಳೆ ಮೇಲೆ ನಿಮಗೆ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ದೀಪಾವಳಿ ಹಬ್ಬಕ್ಕಿಂತ ಮುಂಚೆನೆ ಗೃಹಲಕ್ಷ್ಮಿ 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ಅದರಲ್ಲಿ ಮತ್ತೊಂದು ವಿಚಾರ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಿಲ್ಲ. ಸುಮಾರು ಜನಕ್ಕೆ ಡೌಟ್, ಹಣ ನೀಟಾಗಿ ಹಾಕ್ತಾ ಇಲ್ವಲ್ಲ, ಏನಾದರೂ ಸ್ಟಾಪ್ ಆಗಿಬಿಟ್ಟಿದ್ಯಾ ಅಂತ. ಖಂಡಿತವಾಗ್ಲೂ ಸ್ಟಾಪ್ ಏನು ಆಗಿಲ್ಲ. ಬಟ್ ರೆಗ್ಯುಲರ್ ಆಗಿ ಯಾರಿಗೆ ಆದರೂ ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ, ಸ್ವಲ್ಪ ಸರ್ಕಾರದ ಹತ್ರ ಹಣದ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಹಣ ಹಾಕೋದು ಡಿಲೇ ಆಗ್ತಾ ಇದೆ. ಹಣ ಅಡ್ಜಸ್ಟ್ ಮಾಡಿ ಪ್ರತಿ ತಿಂಗಳು ಅವ್ರು ಹಾಕೋ ಕೆಲಸನ ಮಾಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ. ಸ್ಟಾಪ್ ಅಂತೂ ಆಗಿಲ್ಲ. ಎಲ್ಲ ಯೋಜನೆಗಳು ಕೂಡ ಖಂಡಿತವಾಗ್ಲೂ ನಾವು 5 ವರ್ಷ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಯಾವುದನ್ನು ಕೂಡ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಅಪ್ಡೇಟು ಯುವ ನಿಧಿ ರಿಲೇಟೆಡ್. ಯುವ ನಿಧಿ ಅಪ್ಲೈ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ ವಾಟ್ಸಪ್ಪಲ್ಲಿ. ಪ್ರಿಯ ಅರ್ಜಿದಾರರೇ, ಯುವ ನಿಧಿ ಯೋಜನೆಯ ಫಲಾನುಭವಿಗಳು KSDC, ITI ಎಕ್ಸೆಟ್ರಾ ಮತ್ತು ಸಿಡಾಕ್ ಸಂಸ್ಥೆಗಳ ಮೂಲಕ ಯುವ ನಿಧಿ ಪ್ಲಸ್ ಕಾರ್ಯಕ್ರಮದ ಅಡಿಯಲ್ಲಿ ಕೌಶಲ್ಯ ತರಬೇತಿ ಪಡೆಯಲು ಒಂದು ಲಿಂಕ್ ಹಾಕಿದ್ದಾರೆ. ನೆಕ್ಸ್ಟ್ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವುದು. ಕೌಶಲ್ಯ ತರಬೇತಿ ಪಡೆದ ಫಲಾನುಭವಿಗಳಿಗೆ ನಿರುದ್ಯೋಗ ಭತ್ಯೆಯನ್ನು ಮುಂದುವರಿಸಲಾಗುವುದು. ಇದು ಒಂದು ವಿಚಾರ. ತುಂಬ ಜನಕ್ಕೆ ಮೆಸೇಜ್ ಬಂದಿದೆ. 100ಕ್ಕಿಂತ ಜಾಸ್ತಿ ನನಗೆ ಪರ್ಸನಲಿ ಮೆಸೇಜ್ ಮಾಡಿದ್ದಾರೆ. ಈ ರೀತಿ ನನಗೆ ಮೆಸೇಜ್ ಬಂದಿದೆ, ನಾವು ರಿಜಿಸ್ಟರ್ ಆಗಲೇಬೇಕಾ, ರಿಜಿಸ್ಟರ್ ಆದರೆ ಅಮೌಂಟ್ ಬರೋದು ಸ್ಟಾಪ್ ಆಗಿಬಿಡುತ್ತಾ ಅಂತ. ಇದಕ್ಕಿಂತ ಮುಂಚೆ ಕೂಡ ಕೌಶಲ್ಯ ತರಬೇತಿ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದು. ಅವಾಗ ಗೌರ್ಮೆಂಟ್ ಏನು ಮಾಡಿತ್ತು ಅಂದರೆ, ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಕೌಶಲ್ಯ ತರಬೇತಿ ಏನಿದೆ ಅದಕ್ಕೆ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದರು. ಅದರಲ್ಲಿ ಒಂದು ಏನಪ್ಪ ಹೇಳಿದರು ಅಂದರೆ, ಯಾರು ಯುವ ನಿಧಿ ಅಪ್ಲೈ ಮಾಡಿ 6 ತಿಂಗಳಾಗಿದೆ, 6 ತಿಂಗಳಿಂದ ನಿರುದ್ಯೋಗ ಭತ್ಯೆಯನ್ನು ಅಂದರೆ ಯುವ ನಿಧಿ 3,000 ರೂಪಾಯಿ ಹಣವನ್ನು ಪಡ್ಕೋತಾ ಇದ್ದಾರೋ ಅಂಥವ್ರು ಪ್ರತಿಯೊಬ್ಬರು ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳಿದರು. ಈಗ ಏನು ಮಾಡಿದ್ದಾರೆ ಅಂದರೆ, ಹೊಸದಾಗಿ ಅಪ್ಲೈ ಮಾಡಿರೋರ್ಗೂ ಕೂಡ ಈ ರೀತಿ ಒಂದು ಮೆಸೇಜ್ ಬಂದಿದೆ. ಈಗ ಡೌಟ್ ಏನಂದ್ರೆ, ನಾವು ರಿಸಲ್ಟ್ ಅಪ್ಲೈ ಮಾಡಿ 6 ತಿಂಗಳಾಗಿಲ್ಲ, ನಮ್ಗೆ 6 ತಿಂಗಳು ಅಮೌಂಟ್ ಬಂದಿಲ್ಲ, ಪ್ರತಿಯೊಬ್ಬರು ರಿಜಿಸ್ಟರ್ ಆಗಬೇಕಾ, ಎಲ್ಲಾನು ಕೂಡ ನಿಮಗೆ ಡೌಟ್ಸ್ಗಳು ಬರುತ್ತೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಪರ್ಸ್ನಲಿ ತುಂಬ ಸಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ. ಕೌಶಲ್ಯಕ ರಿಜಿಸ್ಟರ್ ಆಗೋದಕ್ಕೆ ಕಂಪಲ್ಸರಿ ಇದೆಯಾ ಅಥವಾ ಆಗಲಿಲ್ಲ ಅಂದರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ನನಗೂ ಕೂಡ ಡೌಟಲ್ಲಿದೆ. ಅವರೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಕಾಲ್ ಮಾಡಿ ಕೇಳಿದಾಗ ರಿಜಿಸ್ಟರ್ ಆಗಲೇಬೇಕು, ರಿಜಿಸ್ಟರ್ ಆಗಲಿಲ್ಲ ಅಂದರೆ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದರು. ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಕೌಶಲ್ಯ ತರಬೇತಿ ಪಡೆದಿರೋರ್ಗೂ ಕೂಡ ನಾವು ಯುವ ನಿಧಿ ಯೋಜನೆಯ ಹಣವನ್ನು ಮುಂದುವರಿಸ್ತೀವಿ, ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಆರಾಮಾಗಿ ನೀವು ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆಗೋದಕ್ಕೆ ಸ್ವಲ್ಪ ನಿಮಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನೇನು ಬೇಕಾಗುತ್ತೆ ಅಂತ. ಅದರಲ್ಲಿ ನಿಮಗೆ ರೆಸ್ಯೂಮ್ ಕೂಡ ಕೇಳುತ್ತೆ. ಸ್ವಲ್ಪ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ರಿಜಿಸ್ಟರ್ ಆಗೋದು ಹೇಗೆ ಅಂತ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಹಾಗೆ ಎಲ್ಲರೂ ರಿಜಿಸ್ಟರ್ ಆಗಬೇಕನ್ನೋದ್ರ ಬಗ್ಗೆ ಕೂಡ ನಾನು ಯಾರಿರ್ತಾರೆ ಆಫೀಸರ್ ಅವ್ರ ಹತ್ರ ಕಾಲ್ ಮಾಡಿ
ಪಕ್ಕಾ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ರಿಜಿಸ್ಟರ್ ಆಗೋದು ಕಂಪಲ್ಸರಿ ಇದೆ. ರಿಜಿಸ್ಟರ್ ಆದರೂ ಕೂಡ ಅಮೌಂಟ್ ಬರುತ್ತೆ ಅಂತ ಗೌರ್ಮೆಂಟ್ ಕಡೆಯಿಂದನೇ ಇನ್ಫಾರ್ಮೇಷನ್ ಬಂದಿದೆ. ಇದು ನಿಮಗೆ ಕ್ಲಿಯರ್ ಆಗಿರಬಹುದು ಅನ್ಕೋತೀನಿ. ನಿಮಗೆ ವಾಟ್ಸಪ್ಪಲ್ಲಿ ಇದ್ ರೀತಿಯಾಗಿ ಒಂದು ಮೆಸೇಜ್ ಬಂದಿರುತ್ತೆ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಕೂಡ ಇರುತ್ತೆ, ಮೇಲ್ಗಡೆ ಕರ್ನಾಟಕ ಸರ್ಕಾರ ಅಂತ ಕೂಡ ಇರುತ್ತೆ. ನೀವು ಡಿಕ್ಲರೇಷನ್ ಕೊಡಬೇಕಾದ್ರೂ ಕೂಡ ಇದರಿಂದನೇ ಮೆಸೇಜ್ ಬಂದಿರುತ್ತೆ. ಹಾಗೆ ಈಗ ನೀವು ರಿಜಿಸ್ಟರ್ ಆಗಬೇಕು ಅಂತ ಕೂಡ ಮೆಸೇಜ್ ಬಂದಿರುತ್ತೆ. ಸೊ ಎಲ್ಲರೂ ಕೂಡ ರಿಜಿಸ್ಟರ್ ಆಗೋದಕ್ಕೆ ರೆಡಿಯಾಗಿ ಡಾಕ್ಯುಮೆಂಟ್ಸ್ ಏನು ಬೇಕೋ ರೆಡಿ ಮಾಡ್ಕೊಳ್ಳಿ. ರೆಸ್ಯೂಮ್ ಇಲ್ಲ ಅಂದರೆ ರೆಸ್ಯೂಮ್ನ ಕೂಡ ಕ್ರಿಯೇಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಕೌಶಲ್ಯ ತರಬೇತಿ ಪಡ್ಕೊಂಡ್ರೆ ಅಂದರೆ ರಿಜಿಸ್ಟರ್ ಆದರೆ ನಿಮ್ಗೆ ಹಣ ಬರೋದಿಲ್ಲ. ನಿಮಗೆ ಜಾಬ್ ಸಿಕ್ಕಿ ಫಸ್ಟ್ ಪೇಮೆಂಟ್ ಆಗಿ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ಕೋವರೆಗೂ ಅದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ. ಯಾರಾದರೂ ಕ್ಯಾನ್ಸಲ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಿ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಲ್ಲ. ಗೌರ್ಮೆಂಟ್ ಕಡೆಯಿಂದನೇ ಅಧಿಕೃತವಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮ್ಮೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿರಬಹುದು ಅನ್ಕೋತೀನಿ. ರಿಜಿಸ್ಟರ್ ಬಗ್ಗೆ ನೆಕ್ಸ್ಟು ಲೈವಲ್ಲಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.